ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ನೋಡಿ, ನಮ್ಮ ಗೊಂಬೆ ಬೆಳಗ್ಗೆನೇ ಇವತ್ತು ಒಂದು ಬೇಟೆ ಆಡ್ಕೊಂಡು ಬಂದಿದ್ದಾಳೆ. ಇದು ತಂಗಿ ಸಸಿ ಒಳಗಿರುತ್ತೆ, ಅಡಿಕೆ ಸಸಿ ತೆಂಗಿನ ಸಸಿ ಒಳಗೆ ತೋಡ. ಇದು ಇಲಿ ಜಾತಿಗೆ ಸೇರಿದ್ದೆ. ಇದು ತೋಡ ಇಲಿ ಅಂತಲೂ ಅಂತಾರೆ. ಅಂದರೆ ಇದು ಇಲಿ ಬೇರೆ, ತೋಡ ಬೇರೆ. ನೋಡಿ, ಹಿಡ್ಕೊಂಬಂದು ಆಟ ಆಡ್ತಿದ್ದಾಳೆ. ಬುಡ್ಸ್ಲ ಪಾಪ ತಗೋ ಬತ್ತು. ಅವಳು ಬಿಡೋದು, ಅವಳು ಬೇಟೆ ಪಾಪ. ಅವಳು ಅಲ್ಲೂ ಆಯ್ತು ಅಂತ ಹುಡುಕ್ತಾವಳೆ. ಗೊಂಬೆ ಇಲ್ಲಿ ಬಾ, ಇಲ್ಲಿ ಕೊಡ್ಬಾ, ಇಲ್ಲಿ ಇಲ್ಲಿ ಗೊಂಬೆ. ನಿನ್ನ ಗೊಂಬೆ ಇಲ್ಲಿ ಬಾ, ಇಲ್ಲಿ ಕಂಬೈಲಿ ನೀನೊಂದ ಹೋಗು. ಬೆಳಗಿಂದ ಕಷ್ಟ ಪಡ್ಕೊಂಡು ಅವಾಗ ಕುಂತ್ಕೊಂಡು ಇಟ್ಕೊಂಬಂದ್ರೆ ಅದು ಅಷ್ಟಪ್ಪ ತಿಂತದ. ಮುಚ್ಚು, ಕಿತ್ಕೊಂಬ, ತಿಂದಲ್ಲಿ ಇಟ್ಕೊಂಬತ್ತದ. ಕುಂತ್ಕ, ಮನೆಯೊಳಗೆಲ್ಲ ನೀನೇ ಹಿಡಿ. ಇದೆಯಾ ಅವನು ನೀನು ಸೇರ್ಕೊಂಡು ಇನ್ನು ಅವತ್ತ ಹಿಡ್ಕೊಂಬತ್ತಾಳೆ ಪಾಪ. ಇದೇನ್ ತಿಂತದೆ ಪಾಪ. ಅವಳದೇನು ಹೊಟ್ಟೆ ಅಲ್ಲ, ಅವಳು ಬೇಟೆ. ಅವಳು ಹಿಡ್ಕೊಂಬಂದ್ರೆ ಅದನ್ನ ಕಿತ್ಬಿಟ್ಟು ಇವನಿಗೆ ಹಾಕೋದು. ಇವನ್ ಬಿಟ್ಟಾಗೆಲ್ಲ ಹೋಯ್ತಾನೆ. ಇದು ಯಾರ ಮನೆ ಹತ್ರ ಕೋಳಿ ಮರಿ ಅವೆ ಅಂತ ಕೋಳಿ ಮರಿ ಹಿಡಿಯಕ್ಕೆ, ಕೋಳಿ ಮರಿ ಕಳ್ಳ. ಅವ್ಳು ತಿಂದಿದ್ರೆ ಮನೆಯೊಳಗೆಲ್ಲ ಇಲ್ಲಿ ಹಿಡಿಯಲ್ಲ. ಅದಕ್ಕೆ ಹುಡ್ಕಾಡ್ತಾವಳೆ ಅವ್ರು ತಿಳ್ಕೊಂಡ ಆಲೆಯ. ನಿನಗೆ ಎದ್ದು ನೀನ್ ಎಂತಾನು ಗೊತ್ತಾ ನೀನು ಬುಡ. ಅದು ಪಾಪ ಏನ್ ಬೆಳಗ್ಗೆ ಎದ್ದಾಗಲಿಂದ ಹೋಗಿ ಕಷ್ಟ ಪಡ್ಕೊಂಡು ಹಿಡ್ಕೊಂಡೈತೆ. ಅದಕ್ಕೆ ಹುಡ್ಕಾಡ್ತಾವಳೆ. ಬೋನಮ್ಮ ಇನ್ನೊಂದು ಹಿಡ್ಕೊಂಬೋಗು, ತಿನ್ನೋಂತ ಹೋಗಿ ಇನ್ನೊಂದು ಹಿಡ್ಕೊಂಬ ಜಲ್ದಿ. ನಮ್ಮ ಹುಡುಗ ತಿನ್ಕೊಂಡು ಆಲೆಯ. ಅಲ್ಲ, ರಜಾ ಹಾಕಿದ್ದಿ ನಾನು. ಎಲ್ಲರೂ ಹುಲ್ಲು ಪಲ್ಲು ಕುಯ್ದು ಹಾಕದ್ಬಿಟ್ಟು ಸೊಪ್ಪು ತರದ್ಬಿಟ್ಟು ಒಣಲ್ನೇ ಈ ರೀತಿಯಲ್ಲ. ಇದನ್ನ ಎಷ್ಟು ದಿನ ಆಗುತ್ತೆ ಅನ್ಕೊಂಡಿದ್ಯಾ? ಹುಲ್ಲು ಇಷ್ಟ ಐತೆ, ಕರೆಕ್ಟಾಗಿ 15 ದಿನ ಆಗಲ್ಲ ಈ ಹುಲ್ಲು. ರಜಾ ಹಾಕಿದಿನ ಎಲ್ಲರೂ ಇವತ್ತು ರಜಾ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ರಜಾ ಹಾಕಿದ್ರು ಒಣ ಹುಲ್ಲು ಇದು ಹಾಕ್ಬಿಡೋದು. ಎಲ್ಲರೂ ಸೊಪ್ಪು ತರಬೇಕು. ಊರೊಳಗೆ ಇರೋರೆಲ್ಲ ಬಂದು ಇಲ್ಲಿ ಸೊಪ್ಪೆಲ್ಲ ತಗೊಂಡೋಯ್ತಾರೆ. ನೀನು ಇಲ್ಲಿದ್ರೂ ಒಣ ಹುಲ್ಲು ಇರ್ದು ಹಾಕ್ತಾ ಇದೀಯ. ಅಲ್ಲ, ಆದ್ರೂ ನಮ್ಮ ಗೊಂಬೆ ಊಟ ಕಿತ್ಬಿಟ್ಟು ಅವನಿಗೆ ಹಾಕ್ಬಿಟ್ಟಲ್ಲ ನೀನು. ಅವಳದೇನು ಹೊಟ್ಟೆ ಅಲ್ಲ, ಅವಳು ತಿಂದಲ್ಲೇ ಹಿಡ್ಕೊಂಬಂದಿದ್ಲ. ಗೊಂಬೆ ಪಾಪ ಓಡಾಡ್ತೈತಿ. ಏನವ ಇನ್ನೊಂದು ಹಿಡ್ಕೊಂಬೋಗು. ಇನ್ನೊಂದು ಹಿಡ್ಕೊಂಬೋಗು, ಇನ್ನೊಂದ. ಅವಳಿಗೆ ನಿನ್ನ ಮಖ ನೋಡೋಕ್ಕೆ ಇಷ್ಟ ಇಲ್ಲ. ಹೋಗ ಕಡೆಗೆ ಅನ್ಕೊಂಡು ಓಡಿದ್ಲು. ನಾನು ಎಲ್ಲರೂ ಹೊಂಟ್ರೆ ಅವಳು ನಾನು ಹಿಂದೆ ಹೊಂಟು ಬಿಡ್ಬೇಕು. ಅದೇ ನೀನು ಹಿಂದೆ ಬರೋದೇ ಇಲ್ಲ ಅವಳು. ನಡಿ, ನಾನು ನಿಂತ್ಕೊಂಡಿದ ತಕ್ಷಣ ಅವಳು ಹೋಗಿ ಮುಂದೆ ನಿಂತ್ಕೊತಾಗ. ಬರವಾ ಗೊಂಬೆ. ಒಬ್ರು ಊಟ ಕಿತ್ತು ಒಬ್ರಿಗೆ ಕೊಡೋದಂದರೆ ಹಿಂಗೇನೆ ಪಾಪ. ಬೆಳಗ್ಗೆ ಅವಳು ಕಷ್ಟಪಟ್ಟು ಅದು ಎದ್ದಾಗ್ಲಿಂದ 6 ಗಂಟೆಯಿಂದ ಹೋಗಿ ಕುಂತ್ಕೊಂಡು ಇಟ್ಕೊಂಡಾಳೆ. ನನ್ನ ಗಂಡ ಕಿತ್ಬಿಟ್ಟು ಅವನಿಗೆ ಹಾಕಿರೋದು ಕಂದಂಗಿ. ಸೊಪ್ಪಿಲ್ವ ಮೇಲ್ಗಡೆ? ಸೊಪ್ಪೈತೆ, ಕುಡ್ಲು ಅರಿಯಲ್ವೇನೋ. ಕುಯ್ಯಿ. ಚಿಪ್ಸಿಗೆ ಚೆನ್ನಾಗೈತೆ ಅಷ್ಟೇ. ಅದು ಈ ಹಣ್ಣಿನಕಾಯಿ ಅಲ್ವೇನಪ್ಪ ಇವು ಇಲ್ಲಿರೋವು. ಇಲ್ಲೆಲ್ಲ ಕರೆಯವರೆಲ್ಲ ಅದು ಹಂಗೆ ಹಾಕಿರ ಹಣ್ಣಾಗಲ್ಲ, ಕುಯ್ದಿಕ್ಬೇಕು. ತೆಗಿಬೇಕಿದ ಕಾಲು ಕಾಲು ಮಣ್ಣೆಲ್ಲ ಉದುರಿಸ್ಬೇಡ ನೀನು.
ಬಾ ಗೊಂಬೆ, ಬಾ 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 ಬಾ, ನಡಿ ಹೋಗೋಣ. ಚಿಪ್ಸ್ ಮಾಡೋಕ್ಕೆ ಚೆನ್ನಾಗಿತ್ತು, ಆದರೆ ಅವತ್ತು ಮಾಡಿರೋ ಚಿಪ್ಸ್ ಇನ್ನೂ ಇದ್ದಾವೆ, ಅದಕ್ಕೆ ಚಿಪ್ಸ್ ಮಾಡೋಣ. ಹಾಗೇ ಇದು ಚಿಪ್ಸ್ ಮಾಡೋಕ್ಕೆ ಈ ಬಾಳ್ಸಿನ್ಕಾಯಿ ಬಂದು ಸಕ್ಕತ್ತಾಗಿರುತ್ತೆ ಅಲ್ವಾ? ನಮ್ಮ ಗೊಂಬೆ ಓಡ್ಬಿಟ್ಲು. ಸ್ವಲ್ಪ ಕುಯ್ಯಿ, ಇದ್ರೊಳಗೆ ಕುಯ್ಯೋಕ್ಕೆ ಭಯ, ಎಲ್ಲ ಅವುಗಳು ಹೋಗಿ ಮಲಗಿರ್ತವೆ ಅಂತ. ನೋಡಿ, ನಾನು ಇವರು ಕೆಲ್ಸಕ್ಕೆ ಹೋದ್ರೆ ಎಲ್ಲ ಕೆಲಸ ನಾನು ಅಷ್ಟು ಬೇಗ ಮಾಡ್ಕೊತೀನಿ. ರಜೆ ಹಾಕಿದ್ದೀನ ನನ್ನ ಜೊತೆಗೆ ಹೇಳ್ಕೊಂಬರೋದು ಹುಲ್ ಕುಯ್ಯಕ್ಕೆ ಎಲ್ಲ. ನಾನು ಒಬ್ಳೆ ಮಾಡ್ತೀನಿ, ಇವ್ರಿಲ್ಲ ಅಂದ್ರೆ ಕೆಲಸ ಎಲ್ಲ ಒಬ್ಳೆ ಮಾಡ್ಕೊತೀನಿ. ಒಬ್ಳೆ ಇವ್ರು ಮಾತ್ರ ಜೊತೆ ಕರ್ಕೊಂಡ್ಬರ್ಬೇಕು. ಅಲ್ಲಿ ನೋಡ್ಕೊಂಡು ಕೊಯ್ಯಿ, ಇರೋದೆಷ್ಟು ಹುಲ್ಲು ಅದು ಖಾಲಿ ಅದನ್ನೇ ಮತ್ತೆ ಅದನ್ನ ಹಾಕ್ಬೇಡ ಅಂತೀಯ. ಮತ್ತೆ ಇನ್ನೇನು ಅದು ಖಾಲಿ ಆದ್ಮೇಲೆ ಏನು ಹಾಕೋದು? ಉಪ್ಸಾರ್ಬಿಟ್ಟು ಮಲ್ಕೊಂಬಿಡು ಅಷ್ಟೇ. ಈ ಸುತ್ತ ಈ ಥರ ಪೀಟ್ಸಿನ ಕಡ್ಡಿ ಹಾಕಿರ ಹಾಕ್ತಾನ ಬದಿಗೆ. ಓದ್ಸಲೆ ಹಾಕಿದ್ವಲ್ಲ, ಮಳೆ ಸರಿ ಮುಂಜಾನೆ ಹೊಂಟೆ ಹೋಯ್ತು ಅಲ್ವಾ? ಓದ್ಸಲಿ ಒಂದೇ ಊಟ್ಲೇವಲ್ಲ, ಓದ್ಸಲಿ ನೀಟಾಗಿ ಮಳೆನೇ ಬರಲಿಲ್ಲ ನಮ್ಮ ಕಡೆ. ಹೆಂಗೋ ಕಡ್ಡಿ ಇರೋದು ಗೊತ್ತಿತ್ತು, ಇದು ನೇವರ ಆಗಿದೆ. ಗಡ್ಡೆ ಕುಯ್ತ ಈಗ ಹೊಡಿತು. ಇದೆಲ್ಲ ಈಗ ಹಾಂ, ಎಲ್ಲ ಈಗ ರೊಟ್ಟಿ ಆಗಿಲ್ಲ, ಇದೆಲ್ಲ ನಿಮ್ಮ ಗೊಂಬೆ ತಂದು ಬಿಡಿ ಇಲ್ಲಿಗೆ. ಅವ್ರು ಒಂದ್ಸರಿ ಬಂದು ರೂಢಿ ಆದ್ರೆ ಸಾಕು, ನಿಮ್ಮ ಗೊಂಬೆ ತಂದರೆ ಅಂತ ನಡ್ಲೆ ತಿಂಡಿ ಮಾಡು. ಇವತ್ತು ನೋವೇ, ತಿಂಡಿ ಮಾಡಲ್ಲ, ಹೋಟ್ಲಲ್ಲಿ ಕೊಟ್ಟು. ನೋಡಿ ಹೋಟ್ಲಲ್ಲಿ ಕೊಡ್ತಾರಲ್ಲಿ, ಕೊಡಲಿಲ್ವಾ? ಒಂದಿನ ಹೋಟ್ಲಲ್ಲಿ ಕೊಡ್ಸೋಕ್ಕಾಗಲ್ವಾ? ಹಾಂ, ಅವತ್ತು ಹಿಂಗೆ ಹೋಟ್ಲಲ್ಲಿ ದುಡ್ಡು ಇಲ್ದವಾಗ ಗೊತ್ತಾಗೋದು. 4 ಇಡ್ಲಿಗೆ 2 ಇದಕ್ಕೆ ಹಂಗಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಗಂಡ ಮನೇಲಿ ಇಡ್ಲಿ ಮಾಡಿದ್ರೆ ಅಲ್ಲಿ ಎಂದು ಕಂಠ ಬೆಂದಿಲ್ಲ, ಅದು ಬೆಂದಿಲ್ಲ, ಇದು ಬೆಂದಿಲ್ಲ ಅಂತ ಸೈಡ್ಗೆ ಹಾಕ್ತಾರೆ. ಮನೇಲಿ ತಿನ್ನೋದು 2 ಇಡ್ಲಿ, ಅದು ಮನೇಲಿ ಅಷ್ಟೊಂದು ಇಡ್ಲಿ ಮಾಡಿದ್ರು 2 ತಿನ್ನೋದು 2 ಇಡ್ಲಿ. ಅಲ್ಲಿ ಹೋಟ್ಲಲ್ಲಿ ಹೋಗಿ 2 ಇಡ್ಲಿ ಒಂದು ವಡೆ ಹಾಕಿಸ್ಕೊಂಬಿಟ್ಟು ಮತ್ತೆ ಇನ್ನೊಂದ್ಸಲಿಗೆ ಇನ್ನೊಂದು ಇಡ್ಲಿ ನಾವು ಹೋಟ್ಲಲ್ಲಾದರೆ ಬಾಯ್ ಅಂತಾರೆ ತಿನ್ನೋಕ್ಕೆ, ಆದರೆ ಮನೇಲಿ ಮಾಡಿದ್ರೆ ತಿನ್ನಲ್ಲ. ಮನೇಲಿ ಹಂಗೈತೆ ಹಿಂಗೈತೆ ಅಂತಾರೆ. ಹೋಟ್ಲಲ್ಲಿ ಹೆಂಗೆ ಕೊಟ್ಟಿದ್ರು ಇನ್ನೊಂದು ಹಾಕಿಸ್ಕೊಂಡು ತಿಂತೀನಿ ಅಂತ ಅಂದ್ಬಿಟ್ಟು ತಿಂತಾರೆ. ಅವತ್ತು ಬರೀ ಎಷ್ಟು 3 ಇಡ್ಲಿ 2 ವಡೆಗೆ ಎಷ್ಟು ಹೇಳು? 350 ರೂಪಾಯಿ ತಗೊಂಡ್ರು. 350 360 ತಗೊಂಡ್ರು, ಬರೀ 3 ಇಡ್ಲಿ 2 ವಡೆಗೆ. ಬೇಡ ಬಾ, ನನಗೆ ಇಲ್ಲೇ ಬೇಕಾರೆ ಒಂದು ಮುದ್ದೆ ಮಾಡಿಕೊಟ್ಬಿಡು, ಹೋಟ್ಲು ಸವಸ್ಬೇಡ. ಬಾ ಎದ್ದಿ ಅಂತ ಹೇಳ್ತೀನಿ. ಇಡಿ ಎದ್ದು, ಹೋಟ್ಲ ಬಂದ್ಬಿಟ್ಟು ಡೈಲಿ ಮನೆ ಆಗುತ್ತೆ. ನೀನು ಹಿಂಗಂದ್ರೆ ಹೋಟ್ಲುಗಳೆಲ್ಲ ಮುಚ್ಚಬೇಕಾಯ್ತದಪ್ಪ. ಏನು ಮಾಡೋಕ್ಕಲ್ಲ, ಅವ್ರಿಗೂ ಗ್ಯಾಸ್ ಅಭಾವ ಇರ್ತವೆ, ರೇಟ್ ಜಾಸ್ತಿ ಮಾಡ್ತಾರೆ ಪೇಮೆಂಟ್. ಬೇಗ ನಡಿ, ದವಾಖಂಡಿ ಉದ್ದಿ ಮೇಲಿಂದ ಕೆಳಿ. ಗೊಬ್ಬರ ಇದಾಗ ಗೊಬ್ಬರ ಸಾಕು ಬಾ, ಇನ್ನೆಷ್ಟು ಹಾಕಿ ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕ್ಬೇಕು. ಜೋಳ ಚೆನ್ನಾಗಿ ಬರ್ಬೇಕಂದ್ರೆ ಒಂದು 10 kg ತಗೊಂಬ. ಒಂದು 10 kg ತಗೊಂಬಂದ್ರೆ ಇವಕ್ಕೆಲ್ಲ ತಣ್ಣಿ ಕಾಳಿಗೆ. ತಿಪ್ಪೆ ಗೊಬ್ಬರನ ಎಷ್ಟು ಹಾಕಿದೀವಿ ಅಲ್ಲಿ? ನಡಿ, ತಿಪ್ಪೆ ಗೊಬ್ಬರ ಅದು ಇದಕ್ಕೆ ತೆಂಗಿ ಸಸಿಗೆ ಚಂದ. ಇದು ಹೇಳ್ತಿರೋದು ಜೋಳಕ್ಕೆ, ಆಮೇಲೆ ತಣ್ಣಿ ಕಾಳು, ಹೆಸರು ಕಾಳೆಲ್ಲ ಹಾಕಿದೀವಲ್ಲ, ಅದ್ರೊಳಗೆ ಹೊಸಸಿ ಅಷ್ಟೇ ಚೆನ್ನಾಗಿರ್ತದೆ. ತೆಂಗಿ ಸಸಿ ಒಳಗಲ್ಲ, ನಾವು ಇದಾಕಿದೀವಿ, ಕಾಳು ಹಾಕಿದೀವಲ್ಲ, ಅದಕ್ಕೆ ಸ್ವಲ್ಪ ಗೊಬ್ಬರ ಎರಿಸಿ ಚೆನ್ನಾಗಿರ್ತದೆ ಅಂತ ಹೇಳಿದ್ದು. ಜಾಸ್ತಿ ಗೊಬ್ಬರ ಇದು ಮಾಡಬಾರ್ದು, ನಾವು ಗೊಬ್ಬರ ಹಾಕಿದ್ದೆ ತೆಂಗೆ ಇದೈತೆ. ಏನ ತಿಂತೀರಿ ಅಂತ ಡೈಲಿ ತಿಂದು ಹೊಡಿಸಿದ್ರು. ಇವರು ಹಸು ಎಲ್ಲ ಚೆನ್ನಾಗಿ ಮೇಯ್ತಾರೆ ಇವರು.
ನೋಡು ಹಣ್ಣೊಂದು ಹಾಕಿಟ್ಟು ಕೈ ಅಂತಾಳೆ ಒಂದು ಹೋಗಿ ನೀನೇ ಮಾಡು. ರಜೆ ಊಟ ಹೋಟ್ಲಾಗ ಕೊಡ್ಸ್ತೀನಿ. ಹೆಂಗ್ ಮರಿ ಕೆಳೆ ಹೆಂಗ್ ನೆನ್ನೆ ಮರಿ ಮಾಡ್ಕೊಂಡಿತ್ತು. ಓ ಅದು ಹೆಂಗ್ ಗೆಲ್ಲಿಸ್ಕೊಂಡು 2 ಮರಿ ಕರ್ಕೊಂಬಂದು ಇಲ್ಲಿ 2 ಇಟ್ಕೊಂಬಂದಿರೋದು. 2 ಮರಿನಾ? ಇವಳು ಇನ್ನು ಮಿಕ್ಕಿದ ಮರಿಗಳನ್ನೆಲ್ಲ ಇವಳು ಮಾಡ್ಕೊಂಡವಳು, ಮಡಿಕೊಂಡವಳೆ. ಇವಳು ಎತ್ತೆಸಿ 3 4 5 ಅವಿಲ್ಲಿ. ಅವೆಲ್ಲ ಮರಿಗಳು ಅವು ಅಷ್ಟೇ, ಅವು ಕರೆ ಮರಿನೇ, ಅದ್ರವೇ ಮರಿಗಳೆಲ್ಲ ಇವು. ಅಲ್ಲಿರೋ 2 ಕಾವು ಕುಂತ್ಬಿಟ್ಟಿದ್ದೆ ನೋಡು. ನೋಡವ್ರು ಅವನಂಗೆ ಅವೆ ಸೇಮ್. 7 ಮರಿನೂ ಸೇಮ್ ಅವ್ರು ಅವನಂಗೆ, ಎಲ್ಲ ಅವ್ರು ಅವನಂಗೆ, ಒಂದು ಚೇಂಜ್ ಇಲ್ಲ. 3 7 ಮರಿ ಹಿಂಗೆ ಎಷ್ಟು ಮೊಟ್ಟೆ ಅವೆ ಹೇಳು? ಅದರೊಳಗೆ ಮೇವು ಹಾಕ್ಬಿಟ್ಟು ಹಂಗೆ ಹಾಕ್ಬೇಡ, ಫುಲ್ ಅಗಲ ಹಾಕು. ಸ್ವಲ್ಪ ಗಾಳಿ ಆಡಲಿ, ಅದರೊಳಗೆ ಎಷ್ಟು ಮೊಟ್ಟೆ ಚೆನ್ನಾಗಿವ ನೋಡ್ಬೇಕಾಯ್ತು. ಕೋಳಿ ಏನು ನೋಡ್ತಿದ್ದೆ ನೋಡಲ್ಲಿ ಚೆನ್ನಾಯ್ತಾ? ಚೆನ್ನಾಗಿರೋ 2 ಇವು ಹೋಗೈತೆ, ಇದು ಐತೆ. ಕೋಳಿ ಮೊಟ್ಟೆ ಕೆಟ್ಟೋಗಿದಾವೆ ಏನು ಅಂತ ಹಿಂಗೆ ಅಳ್ಳಾಡ್ಸ್ಬಿಟ್ಟು ನೋಡೋದು. 4 ಹಿಂಗೆ ಅಲ್ಲಲ್ವಾ? ಅದು ಎಲ್ಲ ಅವು ಚೆನ್ನಾಗಿಲ್ವಾ? ಇಲ್ಲ ಕೋಳಿ ಬೈಲಿ ಈಗ ಕೇಳ್ತೈತೆ. ಈ ಪರವಾಗಿಲ್ಲ, 7 ಮರಿ ಮಾಡ್ಕೊಂಡಿರ್ತಾನೆ. ಸರಿ ಅದನ್ನ ಮಾಡ್ಕೊಳ್ಳೋದು. ಈ ಕೊಟ್ಟಿಗೆ ಒಳಗೆ ಹೋದ್ರೆ ಕೋಳಿ ಏನು ಯಾಕಂಗ ಆಯ್ತಾವಪ್ಪ? ಮಕ್ಕಳ ಮೇಲೆಲ್ಲ ಇರ್ತಾವಲ್ಲಿ ಮರಿ ಮಾಡೋ ಟೈಮ್ ಕೋಳಿ ಏನಾಯ್ತು? 30 ಕೋಳಿ ಗಂಟೆ ಇದ್ವಲ್ಲ, ಒಂದು ಏನಾಯ್ತು ತಕೊಂಡ್ಲ ಸರಿ ಹಂಗಾಯ್ತಾ? ಅದೇ ಪೌಡ್ರ್ ಹಾಕ್ಬೇಕು ಅನ್ಸುತ್ತೆ, ಕುಡಿಸ್ತೀವಲ್ಲ ಕೋಳಿ ಏನು ಹಾಕ್ತಂಗೆ ಪೌಡ್ರ್ ತುಂಬ ಹಾಕೋಬೇಕು. ಅವು 2 ಒಟ್ಟಿಗೆ ಕುಂತ್ಕೊತಾವಲ್ಲ, ಹಂಗೆ ಆಯ್ತವೆ ನಾವು. ಅವು ಕೋಳಿ ಏನಿಗೆ ಸರಿಯಾಗಿ ಅದಕ್ಕೆ ಮರಿನೂ ಮಾಡೋದು. ಅವು ಪರವಾಗಿಲ್ಲ ಮಾಡೈತೆ, ಎಷ್ಟು 12 ಕೊಡ್ತಿದ್ದೆ, 7 ಮಾಡೈತೆ ಅಲ್ಲ? ಎಲ್ಲ ತಣ್ಣೀರು ಸಾರಿಸ್ಬೋದು. ಇವಾಗ ಮಳೆ ಬರ್ತೈತಲ್ಲ, ಸಾಸಿವೆ ಎಲ್ಲ ಹೋಯ್ತದೆ, ಅದಕ್ಕೋಸ್ಕರ ಸಾರಿಸ್ತಾ ಇಲ್ಲ ಅಷ್ಟೇ. ಆ ಕಡೆಗೆ ಗೊತ್ತು ಇದು ಮಾಡ್ಕೊತೀನಿ ಬರ್ತೀನಿ. ಈ ಕಡೆ ಕೊಡ್ತೀನಿ ಜಗಳ. ಒಂದ್ಸಲ ಯಾರು ಕಾಲು ಮುಟ್ಟು ಕಳ್ಸೋರ್ಗು ಏನು ತಿಂಡಿ ಮಾಡ್ತೀಯ? ಮುದ್ದೆ ಡೈಲಿ ಇಷ್ಟೊಳಗೆ ಅಲ್ಲೇ ತಿಂಡಿ ರೆಡಿ ಆಗೋದು. ಇವಾಗ ಅಲ್ಲೇ 8 ಗಂಟೆ ಟೈಮು, ಇಷ್ಟೊಳಗೆ ಅಲ್ಲೇ ರೆಡಿ ಆಗಿರೋದು. ಅದಕ್ಕೆ ಮನೆ ತೆಗೆದ್ಬಿಟ್ರೆ ಮಾತ್ರ ಮಾಡು. ನೀನು ರಜೆ ಹಾಕಿದ್ದೀನಿ ಮಾತ್ರ ಯಾವ ಕೆಲಸನೂ ಆಗಲ್ಲ. ಇಲ್ಲಾಂದ್ರೆ ಕೆಲಸ ಅರಕ್ ಕುಡಿದ್ಬಿಡ್ತಾನೆ. ಇಷ್ಟೊಳಗೆ ತಿಂಡಿ ಎಲ್ಲ ಆಗೋ ಇರೋದ ನಿನಗೆ ಕೆಲ್ಸಕ್ಕೆ ಹೋಗೋಷ್ಟೊಳಗೆ.
ನೋಡಿ ಇಲ್ಲಿಗಿಲ್ಲಿ ಕವರ್ ಐತೆ ಕಂತಾರೆ. ಇಲಿ ಕವರ್ ಐತಾ? ಹಾಂ ನೋಡಿ ಹಂಗೆ ಕಿತ್ಕೊಂಡೈತಲ್ಲ. ಏನಪ್ಪ ಇಲ್ಲಿ ಕವರ್ ಇರೋ ಆ ಥರ ಆಯ್ತದೇನಪ್ಪ. ಗೊಂಬೆಲ್ಲ ಇಲಿ ಅಂತ ಹಿಡ್ಕೊಂಡಿರ್ಬೇಕು ನೋಡು. ಆಗ ಸಣ್ಣದ್ರಲ್ಲಿ ಆಡಿಗೆ ಸೊಪ್ಪು ಕಟ್ಟಿದ್ವಲ್ಲ ಥರ. ಇಲ್ಲಿ ನೋಡಿ ಇಲ್ಲಿ ಹೆಂಗೈತೆ ನೋಡ್ಕೊಂಡೇ ಇಲ್ಲ ಅಲ್ಲ, ಸಿಕ್ಕಾಕೊಂಡೋಗ್ಬಿಟ್ಟೈತೆ. ಅದು ಸೇರಿಸಿ ಇದು ಬೆಳ್ಕೊಂಡೈತೆ. ಹಾಂ ಈಗ ಯಾರ ಸಣ್ಣದ್ರಲ್ಲಿ ಕಟ್ಟಿರ್ತೆ. ಹಾಂ ಅವ್ನು ಕೂದಾಕ್ತಾರೆ ಕೂಡ್ಲು. ಅದು ಕಟ್ಟಿದ್ನಲ್ಲ ಇದಾಳ್ದಂಗೆ ನೋಡಿ ಇಲ್ಲಿ ವಯಸ್ಸು ಏರ್ದಂಗೆ ಹೆಂಗೆ ಕಟ್ಕೊಂಡೈತೆ. ಕುಯ್ದಾಕಲ್ಲಿ ಗೇಟಿಗೆ. ಇವತ್ತು ಬರೀ ಮುದ್ದೆ ಮಾಡ್ತಾ ಇದ್ದೀನಿ, ರೈಸ್ ಇಲ್ಲ. ರೈಸ್ ಡೈಲಿ ಉಂಡು ಬೇಜಾರಾಯ್ತು, ಮುದ್ದೆನ ಬೇಸ್ ಮಾಡಿಕೊಡು. ಇವತ್ತು ಮುದ್ದೆ. ಏಯ್ ಬೈಕಿಂಗ್ ಕೆಳಕಿಳಿ. ಹಾಂ 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 ಅಲ್ಲಿ ನೋಡಲ್ಲಿ ಇವ್ನು ತಿನ್ಬಿಟ್ಟು ಮನಗಾವನೆ ಅಂದಿಲ್ಲಿ ಅವಳು ಬೈಕಿಂಗ್ ಓಡಾಡ್ತಾ. ಬಾಯಲ್ಲಿ ತಿರುಗ್ತಾ ಇಲ್ವಾ? ನೀನು ಮುದ್ದೆ ಮಾಡೋದು ಹೆಂಗೆ ಕಲ್ತ್ಕೊಂಡ್ಲೆ? ಮುದ್ದೆ ಮಾಡೋದು ನಮ್ದು ಅಯ್ಯೋವಿದ್ದಾಗಲೇ, ನಾನು ಊರಲ್ಲಿದ್ದಾಗಲೇ ಮುದ್ದೆ ಮಾಡಿ. ಮುದ್ದೆಕ್ಕಿಂತ ಮುಂಚೆನೇ ಮುದ್ದೆ ರೂಢಿ ಮಾಡ್ಕೊಂಡಿದ್ದೆ. ಅವಾಗ ನಮ್ಮಮ್ಮ ಬಿಡೋದು ಕಟ್ಕೊಂಡ್ ಮನೇಲಿ. ಆಮೇಲೆ ಮುದ್ದೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಇವ್ರವು ಏನ್ ಬುದ್ಧಿ ಕಲ್ಸಾಳೆ ಅಂತ ಅಂತಾರೆ. ನಾನೇ ಬೈಯ ಮುದ್ದೆ ಕಟ್ಟಕ್ ಬರ್ಲಿಲ್ಲ ಅಂದಿರಿ. ನಾ ಮದ್ವೆ ಆದ ಹೊಸಲ್ ನಾನು ಮುದ್ದೆ ಚೆನ್ನಾಗ್ ಮಾಡಿ, ಆದ್ರೆ ಇವ್ರ ಮನೇಲಿ ಹೋಗ್ತಿರ್ಲಿಲ್ಲ. ಮುದ್ದೆ ಹಸಲು ತುಸದ್ಲು. ಇಲ್ಲ ಮುದ್ದೆ ಒಂಚೂರು ಗಂಟೆಲ್ದಾಗ ತಿರುಗ್ತಿಲ್ಲ ಚೆನ್ನಾಗಿ. ಆಗ್ಲೇ ಕಲ್ತಿದ್ದೇನು. ನಮ್ಮ ಮಾವನು ತಿರುಗ್ತ ಮುದ್ದೆ ನಿನಗಿಂತ ಚೆನ್ನಾಗಿ ಕಟ್ತದೆ. ಮುದ್ದೆ ಹಂಗಿರ್ಬೇಕಂದ್ರೆ ಗೋಡೆಗೆ ಓಡಿದ್ರೆ ರಿಟರ್ನ್ ಬರ್ಬೇಕು, ಹಂಗಿರ್ಬೇಕು, ಕಲ್ಲಂಗಿರ್ಬೇಕು ಮುದ್ದೆ. ಹೆಂಗ್ ಕಟ್ಟುತ್ತೆ ಮಾವನ? ನಾವು ತೆಳ್ಳು ಕಟ್ತೀವಲ್ಲ, ಅದ್ ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ. ನಮ್ಮ ಅಪ್ಪಂಗೆ ಗಟ್ಟಿ ಇರ್ಬೇಕು. ಗೋಡೆಗೆ ಹೊಡೆದಿತ್ತು. ನಮ್ಮಮ್ಮ ಅದಕ್ಕೆ ಅನ್ನೋದು, ನಿಮ್ಮ ಅಪ್ಪಂಗೆ ಒಂದು ಗುಂಡ್ಕಲ್ ತಗೊಂಬಂದ್ಬಿಟ್ಟು ಅದು ಸುತ್ತವ ಎತ್ತದು ಮುದ್ದೆ ಹೊರದ್ಬಿಟ್ಟು ಕೊಡೋಣ ಅಂತ ಅನ್ನೋದು. ಒಂಚೂರು ಮುದ್ದೆ ಮೆತ್ಕಾದ್ರೆ ನಮ್ಮ ಅಪ್ಪ ಒಪ್ತಾನೆ ಇರ್ಲಿಲ್ಲ. ಇದೆಂತ ಮುದ್ದೆ ಹಸುಗ್ಲು ಪಿಸ್ಲು ಮುದ್ದೆ ಬೆದ್ದಿಲ್ಲ ಅಂತ ಅನ್ನೋದು. ಈಗ್ಲೂ ಹಂಗೆ ಮುದ್ದೆ ಗಟ್ಟಿಗಿರ್ಬೇಕು ನಮ್ಮ ಅಪ್ಪಂಗೆ. ಮಾವನೇ ಕಟ್ಕೊಳ್ಳಲ್ಲ ಅಲ್ಲಿ ಕಟ್ಕೊಳುತ್ತೆ ಅಲ್ಲಿ. ನಮ್ಮ ಅಪ್ಪನೇ ಮಾಡ್ಕೊಳ್ಳೋದು. ಮತ್ತೆ ಹುಷಾರಿಲ್ದಾಗ ಮಾವನ ಹತ್ರನೇ ಅಡುಗೆ ಮಾಡ್ಕೊಡ್ತಿದ್ದು. ಅಡುಗೆ ಮಾಡೋದು, ನಮ್ಮ ಬಟ್ಟೆ ತೊಳಿಯೋದು ಎಲ್ಲ ಮಾಡೋದು ನಮ್ಮಪ್ಪ. ನಮ್ಮ ಅಪ್ಪ ಏನ್ ಗೊತ್ತಾ, ನಮ್ಮ ಅಮ್ಮನ್ ಬಾಣಿತನೂ ನಮ್ಮ ಅಪ್ಪನೇ ಅಂತ ಮಾಡಿದ್ದು. ನಾನು ಹುಟ್ಟಾಗ ನಮ್ಮ ಅಮ್ಮನ್ ಬಾಣಿತನ ನಮ್ಮ ಅಪ್ಪನೇ ಅಂತ ಮಾಡಿದ್ದು. ಆ ಕಟ್ಟೆ ಒಳಗೆ ಒಂದ್ ಕಟ್ಟೆ ಐತೆ, ನಮ್ಮ ಮನೆ ಪಕ್ಕ ಅಲ್ಲಿ ಒಂದ್ ಕಟ್ಟೆ ಇತ್ತು. ಆ ಕಟ್ಟೆ ಒಳಕ್ಕೆ ಬಟ್ಟೆ ತಗೊಂಡ್ ಹೋಗೋದೊಂದ್ ಬಟ್ಟೆ ತೊಳಿ. ನಮ್ಮ ಅಪ್ಪ ಅಂತದೆ, ಅಯ್ಯೋ ನಿಮ್ಮ ಅವ್ವನ ಹೆಂಗ್ ನೋಡ್ಕೊಂಡಿದೆ ಗೊತ್ತಾ, ನಾನು ಬಾಣಿತನ ಎಲ್ಲ ಇವಳು ನಾನೇ ಮಾಡಿದ್ದು ಅಂತ. ನಮ್ಮ ಅಪ್ಪನೇ ಅಂತೆ ಬಾಣಿತನ ಮಾಡಿದ್ ನಮ್ಮ ಅಮ್ಮನ್. ಅಷ್ಟೊತ್ತಿಗೆ ಎದ್ದೆಲ್ಲ ಅವ್ರ ಕಟ್ಟೆಗ ಅಂತ ಮನೆ ಮುಂದೆ ನೀರು ಬರ್ತಿತ್ತಿಲ್ವಲ್ಲ ಆಗ. ನಮ್ಮಪ್ಪ ಅವಾಗ್ಲೂ ಹಂಗೆ ಮಾಡ್ತು ಪಾಪ. ಇವಾಗ್ಲೂ ಒಂಟಿಯಾಗೆ ಎಲ್ಲ ಕೆಲ್ಸನೂ ನಮ್ಮ ಅಪ್ಪನೇ ಮಾಡ್ತದ. ಅದಕ್ಕೆ ಈಗ್ಲಾರ ಆರಾಮಾಗಿರ್ಲಿ ಅಂತ ಬಾ ಅಂತಂದ್ರೆ ಬರಕೂಲ ನಮ್ಮಪ್ಪ. ಇರ್ಲಿತ್ತ ಎಷ್ಟು ಇರ್ತದೆ ಅಲ್ಲೇ. ನಮ್ಮ 3 ಮಕ್ಳಲ್ವಾ, ಹೆಣ್ಮಕ್ಳು 3ನೇದ್ ಮಾಡಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನೇ ಬಾಣಿತನ ಮಾಡಿತ್ತಂತ. ಅಲ್ಲೇ ಮುದ್ದೆ ಕುಂತಿದ್ದೀರವ. ನಮ್ಗೊಮ್ಮೆ ಮುದ್ದಿಗಲ್ಲೇ ವೇಟಿಂಗ್ ಮಾಡ್ಕೊಂಡು ಕುಂತವಳೆ. ಅವಾಗ ಹಬ್ಬಗಳಲ್ಲಿ ಏನಂತೆ ಗೊತ್ತಾ, ಈ ಅನ್ನನೇ ಸ್ಪೆಷಲ್ ಊಟ ಅಂತ. ಅವಾಗ ಅನ್ನ ಯಾರ ಮೇಲೆ ಅನ್ನ ಮಾಡ್ತಾರೆ ಅದೇ ಸ್ಪೆಷಲ್ ಊಟ ಅಂತ ಅವಾಗ. ಈಗ ಹಬ್ಬ ಅಂದ್ರೆ ಅದು ಇದು ಒಬ್ಬಿಟ್ಟಂತೆ, ಹೋಳ್ಗೆ ಅಂತೆ, ಬಜ್ಜಿ ಅಂತೆ, ಬೋರ್ಡ್ ಅಂತೆ ಎಲ್ಲ ಮಾಡ್ಕೊಂಡು ತಿಂತೀವಿ. ಅವಾಗ ಯಾರ ಮೇಲೆ ಅನ್ನ ಮಾಡ್ತಾರೆ ಅದೇ ಹಬ್ಬ ಅವ್ರ ಮೇಲೆ ಸ್ಪೆಷಲ್. ಆಮೇಲೆ ಇನ್ನೊಂದೇನಂದ್ರೆ, ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾರೆ ನಮ್ಮಮ್ಮ ಏನ್ ಮಾಡೋದು ಗೊತ್ತಾ, ಅವಾಗ ನಮಗೆ ಆ ಊಟಕ್ಕೆ ಅಷ್ಟು ನಿಜವಾಗ್ಲೂ ಅಷ್ಟು ಬರ ಇತ್ತು. ಅವಾಗ ನಾವು ಚಿಕ್ಕ ಮಕ್ಳಲ್ಲಿ ನಾವು ಯಾವಾಗ ದುಡಿಯೋಕೆ ಅಂದ್ರೆ ಹೊರಗಡೆಗೆ ಹೋದ ಅವಾಗ ಒಂಚೂರು ನಮ್ಮ ಮನೆಗಳಲ್ಲಿ ಬರ ಅನ್ನೋದು ತಪ್ಪಿದ್ದು. ಅವಾಗ ಅಷ್ಟು ಬಡತನ ಇತ್ತು. ಏನ್ ಗೊತ್ತಾ, ನಮ್ಮಪ್ಪ ಯಾವ್ದಾರು ಅಂಗಡಿ ಹತ್ರ ಕುಂತಿದ್ವಿ, ನಮ್ಮಮ್ಮ ಹೇಳ್ಕಳ್ಸೋದು, ಹೋಗು ನಿಮ್ಮಪ್ಪ ಅದು ಯಾವ್ದೋ ಅಂಗಡಿ ಹತ್ರ ಅವನೇ, ಹೋಗು ಅಕ್ಕಿ ಇಸ್ಕೊಂಬ, ರವೆ ತಗೊಂಬ ಅಂತ ಹೇಳ್ಬಿಟ್ಟು, ತೆಗಿಸ್ಕೊಂಬ ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿ ಕಳ್ಸೋದು. ಆಗ ನಮ್ಮಪ್ಪ ಯಾವ ಅಂಗಡಿ ಹತ್ರ ಕುಂತಿರುತ್ತೆ ಅಲ್ಲಿ ಹೋಗಿ ಹುಡಿಕೊಂಡು ರವೆ ಅಕ್ಕಿ ಎಲ್ಲ ಇಸ್ಕೊಂಬಿಟ್ಟು ಬರೀವೆ ಮನೆ ಐಟಮ್ಸ್.
ಅವಳು ಸಾಲಕ್ಕೆ ಕೂತಿರೋದು ಇಲ್ಲೇ ದುಡ್ಡು ಕೊಡೋದ ಓ ಬೆಳಗ್ಗೆ ಹಂಗಂತದ ಪಾಪ. ಬೆಳಗ್ಗೆ ಸಾಲ ಕೊಡಲ್ಲ ಅಂತ ತುಂಬಾನೇ ಕತ್ತಿ ಅಪ್ಪ. ಅಂದ್ಬಿಟ್ಟು ಕುಂತಿರೋದು. ಈಗ ಹೋಗಿ ಕುಂತ್ಕೋತದೆ, ಅವ್ರು ಕೇಳಿದಕ್ಕೆ ಸಾಲ ಕೊಡ್ಬೇಕಲ್ಲ. ಇನ್ನು ಬೋಣೆ ಆಗಿರಲ್ಲ ಏನಿರಲ್ಲ, ಅವನ ಪಾವು ಅಕ್ಕಿ ತಂದು ಉಂಡವ್ರಲ್ವಾ. ನಿಜ ಅವಾಗ್ಲೂ ಅಷ್ಟೇ ನಮಗೆ ಅಂದ್ರೆ. ಆಮೇಲೆ ನಾನು ಇಷ್ಟು 5ನೇ ಕ್ಲಾಸಿಗೆ ಬಂದಾಗ ಅಲ್ಲ 6ನೇ ಕ್ಲಾಸಿಗೆ ಬಂದಾಗ ನಮ್ಗೆ ಊಟ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಸ್ಕೂಲಲ್ಲಿ. ಅವಾಗ ಅದಕ್ಕಿಂತ ಮುಂಚೆ ತುಂಬಾನೇ ಬರ ಇತ್ತಪ್ಪ ಊಟಕ್ಕೆ ನಿಜವಾಗ್ಲೂ. ನಾವ್ ಯಾವ್ದಾರ ಒಂದು ಹಬ್ಬ ಹುಣ್ಣಿಮೆ ಆಗ್ಬಿಟ್ರೆ ಅವು ತಪ್ಪಲೆ ತಗೊಂಡು ಓಡುವಾಗ ಊಟಕ್ಕೆ ಅಷ್ಟೇ ಬರ ಇತ್ತು ಅವಾಗ. ನಾನು ನಮ್ಮಪ್ಪ ಯಾವ ಅಂಗಡಿ ಹತ್ರ ಕುಂತೈತ್ ಒಂದ್ ರೌಂಡ್ ಬರೀವಿ, ಯಾವ ಅಂಗಡಿ ಹತ್ರ ಕುಂತೈತ್ ನಮ್ಮಪ್ಪ ಅಂತವ. ಅವಾಗ ಅಲ್ಲಿ ಹೋಗ್ಬಿಟ್ಟು ಅವಾಗ ಹೋಗಿ ರವೆ ಇಸ್ಕೊಂಬಂದು ಇಲ್ಲ ಅಕ್ಕಿ ಇಸ್ಕೊಂಬಂದು ಅವಾಗ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಿದ್ವಿ. ನನಗೆ ಮುದ್ದೆ ತಿರುಗ್ತಿಲ್ಲ, ಸೀಕ್ನು ಬಿಡ್ತಿತ್ತಿಲ್ಲ ನಾವು. ನಾವು ಯಾವ್ದಾದ್ರು ಮನೆಗೆ ಹೋದ್ರೆ ಅಲ್ಲಿ ಏನ್ ಮಾಡೋರು ಗೊತ್ತಾ, ಸೀಕ ಹಿಂಗೆ ಮುದ್ದೆದೆಲ್ಲ ತೆಗ್ದ್ಬಿಟ್ಟು ಒಲೆ ಮ್ಯಾಗ ಹಾಕಿರೋರು. ನಾವು ಅವ್ರ ಮನೆಗೆ ಹೋದಾಗ ಸೀಕ್ ಕೊಡೋರು ನಮ್ಗೂನು ಮುದ್ದೆ ಸೀಕ. ಈ ಒಳಿಕೆ ಕರ್ಕೊಂಡು ಹಿಂದಡಿ ಅಲ್ಲ ಇಲ್ಲಿ ಕೊಟ್ಟಿದ್ದು ಯಾರು? ನಾನಲ್ಲ, ನನ್ನ ಕಾಲೇ ಹಾಕತ್ತಾ ಇದೆಯಾ ಯವ್ವ? ನೀನೇ ಕೊಡ್ತಿದ್ದೆ. ಹೋಗಿ ಹಿಡ್ಕೊಂಬಂದು ಕೊಡು ನನಗೇನು. ಬಿಡ್ತೀನಿ ಹೆಂಗ್ ಅಪ್ಪ. ಹೆಸರಿ ಇಲ್ಲ ಮಣ್ಣ ತಗೋ. ಅವಳೇ ಕಣ್ಲ ಹೋಗಲ್ಲಿ ಮುದ್ದೆ ತಿರ್ತಾಳೆ. ಬಾ ಮುದ್ದೆ ತಿರ್ತಾಳೆ ಬಾ. ಸಣ್ಣದ ನಾವು ಕುಂತ್ಕೋತಿದ್ದಿಲ್ಲ, ಹಂಗೆ ಕುಂತ್ಕೋತಾಳೆ ಮುದ್ದೆ ಸಿಕ್ ತಿನ್ನೋಕ್ಕೆ. ಅವಳಿಗೊಂದು ತಟ್ಟೆ ಮಾಡಿಕೊಬಿಡು, ತಿರ್ಗಿ ಇಕ್ತಾ ಇರು. ಮುಚ್ಚ ಬಾಯ. ಈ ಕಡೆ ಬರವಾ. ಬೈ ಇಲ್ಲಿ ಬಾ, ಅಲ್ಲೋಗು ಇಲ್ಲಿ ತಿನ್ನು. ಒಳಗೆ ಇದ್ರು ಬೇಕಲ್ಲ. ನೆಲಕ್ಕೆ ಹಾಕ್ಬೇಕು, ಮಣ್ಣಾಯ್ತದ ನೆಲಕ್ಕೆ ಹಾಕಿರಿ. ಅವಳಿಗೆ ಎಲ್ಲಿ ಹಿಡ್ಕೊಂಡ್ ಕೊಡ ನಾ ಇಲ್ಲಿಯಾ? ನೀನೇ ಅಲ್ಲಿ ಇಸ್ಕೊಟ್ಟಿದ್ದು ಹೋಗು. ಅವರಿಬ್ರು ಫ್ರೆಂಡ್ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ, ಹಿಡ್ಕೊಂಡ್ ಕೊಡ್ಬೇಕು. ಪಾಪ ನಮ್ಮ ಅಪ್ಪಂಗೆ ಈ ಥರ ಮುದ್ದೆ ಇದ್ರೆ ಇಷ್ಟನೇ ಆಗಲ್ಲ. ನಮ್ಮ ಅಪ್ಪಂಗೆ ಏನಿದ್ರು ಕಲ್ಲಿದ್ದಂಗೆ ಇರ್ಬೇಕು. ನಮಗೆ ಹಂಗಿದ್ರು ಉಣಕ್ಕಾಗಲ್ಲ, ನಮ್ಮ ಅಪ್ಪಂಗೆ ಹಂಗಿದ್ರು ಉಣಕ್ಕಾಗಲ್ಲ. ಇದೊಳ್ಳೆ ಬೆಣ್ಣೆ ಥರ ಐತೆ ಮುದ್ದೆ, ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ. ಅದು ನುಂಗದಾರ ಹಂಗಲ್ಲ, ಅಷ್ಟೊಂಥರ ಗಟ್ಟಿ ಇದ್ರೆ ಅವ್ರಿಗೆ ಅದೇ ಅಭ್ಯಾಸ ಆಗೋಯ್ತು ನಮ್ಮ ಅಪ್ಪಂಗೆ. ನಮಗೆ ಹಿಂಗೆ ತೆಳ್ಳಕ್ಕಿರ್ಬೇಕು, ಬಾಳೆಹಣ್ಣು ಇದ್ದಂಗೆ ಮುದ್ದೆ. ಅವಳಗೊಂಚೂರು ಹಾಕು ತಿನ್ಕೊಂಡು ನೀರ್ಗಜ್ಜಿ. ವಾಡೆಲ್ಲ ಒಳಗೆ ಕಟ್ಬಿಡೋಣ ತೆಗೆ. ಊಟ ಮಾಡ್ಬೇಕು ಮುದ್ದೆ ತಂಗಾಯ್ತು. ಫ್ರೆಂಡ್ಸ್, ಇವತ್ತು ಬಂದು ಹಾಗೇ ಆಸ್ಪತ್ರೆಗೆ ಹೋಗ್ತಾ ಇದ್ದೋ. ಇವತ್ತು ನೋಡ್ಬೋದು ಬಸ್ ಅಂತೂ ಫುಲ್ಲು ರಶ್ಶು, ನಮಗಂತೂ ಸೀಟೇ ಇಲ್ಲ. ನಿಂತು ಸಾಕಾಯಿತು. ನಾವಿವತ್ತು ಆಸ್ಪತ್ರೆಗೆ ಹೋಗ್ತಾ ಇರೋದು ಚನ್ನರಾಯಪಟ್ಟಣಕ್ಕೆ. ಅತ್ತೆನೂ ನಮ್ಮ ಜೊತೆ ಬಂದಿತ್ತು. ಹಾಗೆಯೇ ಆಸ್ಪತ್ರೆಗೆ ಹೋಗಿ ರಿಟರ್ನು ನಾವು ಊರ ಕಡೆ ಹೋಗ್ತಾ ಇದ್ದೋ. ಬರ್ಬೇಕಾದ್ರಂತೂ ನಮಗೆ ಸೀಟೇ ಸಿಗಲಿಲ್ಲ. ಇವಾಗಂತೂ ಸೀಟ್ ಸಿಕ್ಕೈತೆ, ಆದ್ರೂ ಸಖತ್ತು ಸೆಕೆ. ಬಸ್ಸಲ್ಲಂತೂ ಆಗ್ತಾನೇ ಇರಲಿಲ್ಲ, ಅಷ್ಟೊಂದು ಸೆಕೆ. ಅತ್ತೆ ಅಲ್ಲಿ ಪಕ್ಕದಲ್ಲಿ ಆ ಕಡೆ ಸೀಟಲ್ಲಿ ಕುಂತಿದ್ರು. ನಾನು ಮತ್ತು ಹಸ್ಬೆಂಡ್ ಬಂದು ಈ ಕಡೆ 3 ಸೀಟ್ ಬರುತ್ತಲ್ಲ ಅಲ್ಲಿ ಕುಂತಿದ್ದೋ. ಹಾಗೆಯೇ ಅತ್ತೆನ ಆಟೋಗೆ ಹತ್ತಿಸ್ಬಿಟ್ಟು, ಏಕೆಂದರೆ ಆಡು ಮನೆ ಹತ್ರ ಎಲ್ಲ ಆಡುಗಳಿದ್ವಲ್ಲ, ಆಡು ಮೇಯ್ಸೋದಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಗಾಡಿ ಆಯಿಲ್ ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಯಜಮಾನ್ರು, ನಾನು ನನ್ನ ಫ್ರೆಂಡ್ ಅಂಗಡಿ ಹತ್ರ ಇದ್ದೆ, ಅವ್ರು ಬಂದು ಗಾಡಿ ಆಯಿಲ್ ಸರ್ವಿಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದರು.
ನನ್ನ ಫ್ರೆಂಡ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕ. ಮಾತಾಡು. ಏನು ಮಾತಾಡ್ತಾರೆ? ಫ್ರೆಂಡ್ಸ್, ನನ್ನ ಫ್ರೆಂಡು ಸ್ವಲ್ಪ ಮಾತಾಡ್ಬೇಕಂತೆ, ಸ್ವಲ್ಪ ಹಾಗೆ ಕೇಳಿ ನಮ್ಮ ಫ್ರೆಂಡಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಹಾಗೆಯೇ ಇವತ್ತು ಭಾನುವಾರ ಸಂತೆ ನಡೀತಿತ್ತು. ಮನೇಲಿ ಈರುಳ್ಳಿ ಖಾಲಿಯಾಗಿತ್ತು, ಅದಕ್ಕೆ ಈರುಳ್ಳಿ ತಗೊಳ್ಳೋಣ ಅಂತ ಸಂತೆಗೆ ಬಂದಿದ್ದ. ಅಲ್ಲಿ ರೋಡಲ್ಲಿ ಬಂದು 100 ರೂಪಾಯಿಗೆ 7 kg ಮಾಡ್ತಾಯಿದ್ರು. ಇಲ್ಲಿ ಸಂತೆ ಒಳಗೆ ಬಂದರೆ 100 ರೂಪಾಯಿ 6 kg ಅಂತ ಹೇಳ್ತಿದ್ದಾರೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.